ಪಬ್ಲಿಫೈನ ವಿಶೇಷ ಸಂದರ್ಶನ. ನನ್ನ ಇದ್ರೊಳಗೆ ಜಾತಿ ಇಲ್ಲ. ನಾವು ನೀರಿಂದ ಬಿಲ್ ಎಲ್ಲ ಮನ್ನಾ ಮಾಡ್ಬೇಕಂತ ಇತ್ತು. ಜೊತೆಗೆ ಈಗ ಮಹಾನಗರ ಪಾಲಿಕೆಗೆ ದುಡ್ಡಿಲ್ಲ, ಎಲ್ಲ ಕಡೆ ಕೈ ಜೋಡಿಸೋಣ ಅಂತ ಹೇಳಿ ಅವ್ರಿಗೆಲ್ಲ ಕುಂತು ಮಾತಾಡಿ ಬಗೆಹರಿಸ್ತೀವಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನೂತನ ವಿರೋಧ ಪಕ್ಷದ ನಾಯಕ ಮನಿಯಾರ್ ಇಲಿಯಾಸ್ ಮೊದಲ ಪ್ರತಿಕ್ರಿಯೆ. ತಮ್ಮ ಒಂದು ಸಜ್ಜನಿಕೆಯಿಂದ ಹಾಗೂ ಉತ್ತಮ ಆಡಳಿತದಿಂದ ಹಾಗೂ ಎಲ್ಲರ ಅಚ್ಚುಮೆಚ್ಚಿನ ತಮ್ಮ ಗುಣಗಳಿಂದ ಪ್ರಸಿದ್ಧಿಯಾಗಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವಂತಹ ಮನಿಯಾರ್ ಇಲಿಯಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಹುಬ್ಬಳ್ಳಿಯ ಸಮಗ್ರ ಅಭಿವೃದ್ಧಿಗೆ ಅವರು ಕೈಗೊಂಡಂತಹ ಯೋಜನೆಗಳೇನು ಅವರ ಬಾಯಲ್ಲೆಲ್ಲ ಕೇಳ್ತಾ ಹೋಗೋಣ. ಸರ್, ತಮಗೆ ಮೊದಲನೇದಾಗಿ ಅಭಿನಂದನೆಗಳು. ಹುಬ್ಬಳ್ಳಿ ಧಾರವಾಡನ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದೀರಿ. ಸೊ ಇದರ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ಫಸ್ಟ್ ಆಫ್ ಆಲ್, ನಾವು ಮಹಾನಗರ ಪಾಲಿಕೆ ವಿರೋಧ ಪಕ್ಷ ಆಯ್ಕೆ ಆಗಿದ್ದೀನಿ. ನಮ್ಮ ಶಾಸಕರಾದ ನಮ್ಮ ನಾಯಕರು ಪ್ರಸಾದ್ ಹಬ್ಬಾವಿಗೆ ಧನ್ಯವಾದ ಹೇಳ್ತೀನಿ. ಆ ಜೊತೆಗೆ ನಮ್ಮ ಎಲ್ಲ ಕಾಂಗ್ರೆಸ್ ಸದಸ್ಯರು ನಮಗೆ ಒಂದು ವಿಶ್ವಾಸ ಇಟ್ಟು ನನಗೆ ವಿರೋಧ ಪಕ್ಷದ ನಾಯಕರು ಮಾಡಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಹುಬ್ಬಳ್ಳಿ ಧಾರವಾಡನಾಗ ಭಾಳಷ್ಟು ಸಮಸ್ಯೆ ಅದಾವೆ. ಫಸ್ಟ್ ಆಫ್ ಆಲ್ ನೀರಿನ ಸಮಸ್ಯೆ, ಯಾಕಂದ್ರೆ ಅದು ನಾವು ಯಾವಾಗಲೂ ಫಸ್ಟ್ ಆಫ್ ಆಲ್ ಜಲಮಂಡಳಿ ಇತ್ತು, ನೀರು ಎಲ್ಲ ಕಡೆ ಕರೆಕ್ಟ್ ಸಿಕ್ತಿತ್ತು. ಯಾವಾಗೂ L&T ಬಂತು ಅದರಿಂದ ನೀರಿನ ಸಮಸ್ಯೆ ಹುಬ್ಬಳ್ಳಿಯಾಗ ಭಾಳ ಐತಿ. ಯಾಕಂದ್ರೆ ಕೆಲವು ಕಡೆ 8 ದಿವ್ಸಕ್ಕೆ 9 ದಿವ್ಸಕ್ಕೆ ಒಂದು ಟೈಮ್ ನೀರು ಬರ್ತೈತಿ. ಜನರಿಗೆ ಭಾಳ ಸಮಸ್ಯೆ ಐತಿ. ಮತ್ತು ಇದ್ರ ಜೊತೆಗೆ ಈಗ ನಮ್ಮ ಹುಬ್ಬಳ್ಳಿ ನಗರ ಅಂದ್ರೆ ಈಗ ನೀವು ಸರ್ಕಲಲ್ಲಿ ನೋಡಿದ್ರಿ ಯಾವ ನಮೂನೆ ಟವರ್ ಕಟ್ಟಾಕತ್ತಾರೋ, ಏನು ಮಾಡಾಕತ್ತಾರೋ ಯಾರಿಗೆ ಇನ್ನೂ ತನಕ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬರೀ ನಾವು ಫ್ಲವರ್ಸ್ ಕಟ್ಟಾಕತ್ತೀವಿ, ಫ್ಲವರ್ಸ್ ಮ್ಯಾಲಿಂದ ಗಾಡಿ ಹೋಗ್ತಾವಂತ ಅದ ಹೇಳಕ್ಕೆ ಧೂಳ ಇಡೀ ಹುಳಿ ಧೂಳ. ಮತ್ತು ಈ ಮಳೆಗಾಲ ಸೀಸನ್ನಾಗ ಗುಂಡಿ ಭಾಳ ಕಷ್ಟ ಆಗ್ಯಾವು, ಅದು ಮುಚ್ಚಬೇಕು. ಭಾಳಷ್ಟು ಸಮಸ್ಯೆ ಹುಬ್ಬಳ್ಳಿ ಧಾರವಾಡನಾಗ ಅದಾವು. ನಾವು ವಿರೋಧ ಪಕ್ಷನ ಆಯ್ಕೆ ಆಗಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಇದು ಸಮಸ್ಯೆ ಆಡಳಿತ ಪಕ್ಷಕ್ಕೆ ಕಾನ್ಫಿಡೆನ್ಸ್ನಾಗ ತೊಗೊಂಡು ಎಲ್ಲ ಕೂಡಿ ಕೈ ಜೋಡಿಸಿ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಮಗೆ ವಿಶ್ವಾಸ ಐತಿ. ಮತ್ತು ಜೊತೆಗೆ ಈಗ ಭಾಳಷ್ಟು ಲಾಸ್ಟ್ ಟೈಮ್ ನಾವು ಮೇಯರ್ ಇದ್ದಾಗ ನಾವು ನೀರಿಂದ ಬಿಲ್ ಎಲ್ಲ ಮನ್ನಾ ಮಾಡಬೇಕಂತ ಇತ್ತು. ಅದು ಕೊನೆಯ ಮೇಯರ್ ಟೈಮ್ ಇತ್ತು, ಅದು ಆಗಿಲ್ಲ. ಮತ್ತು ಬರೋ ದಿನಗಳಲ್ಲಿ ನಮ್ಮೊಂದು ಟೀಮ್ ತೊಗೊಂಡು ನಮ್ಮ ಸರ್ಕಾರ ಐತಿ, ಅದರ ಸರ್ಕಾರ ಕಡೆ ಒಂದು ಡೆಲಿಗೇಷನ್ ತೊಗೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಅದು ಎಲ್ಲ ಸಾರ್ವಜನಿಕ ಅನುಕೂಲ ಆಗೋಣಂತ ಅದು ಟೋಟಲ್ ಮನ್ನಾ ಮಾಡಬೇಕಂತ ಒಂದು ಪ್ರಯತ್ನ ಮಾಡ್ತೀವಿ. ಜೊತೆಗೆ ಈಗ ಮಹಾನಗರ ಪಾಲಿಕೆಗೆ ದುಡ್ಡಿಲ್ಲ. ಈಗ ಕೆಲವು ಕಡೆ 13-15 ಫೈನಾನ್ಸ್ ಅದು ಇನ್ನೂ ತನಕ ಕೆಲವು ಗುತ್ತಿದಾರರಿಗೆ ಬಿಲ್ ಆಗಿಲ್ಲ. 3 ವರ್ಷ ಆತವು ಕೆಲಸ ಮಾಡಿ, 2 ವರ್ಷ ಆಯ್ತು. ಅಂಥವ್ರ ಸಮಸ್ಯೆ ಭಾಳ ಅದಾವೆ. ಮುಂದಿನ ದಿನಗಳಲ್ಲಿ ನಾವು ಜೆಬಿನಾಗಿ ಧ್ವನಿ ಎತ್ತಿ ಮಾತಾಡಿ ಇದಕ್ಕೆ ಪರಿಹಾರ ಹುಡುಕ್ತೀವಿ ಅಂತ ಹೇಳಿ ನಮ್ಮ ಮಾತು ಮುಗಿತೀವಿ. ಸರ್, ಏನಂತಂದ್ರೆ ತಾವು ಆಡಳಿತ ಪಕ್ಷದ ಜೊತೆಗೆ ಹೇಗೆ ಸಹಕಾರದಿಂದ ಪಾರದರ್ಶಕವಾದಂಥ ಆಡಳಿತಕ್ಕೆ ತಾವು ಹೇಗೆ ಕೈ ಜೋಡಿಸ್ತೀರಿ? ನೋಡ್ರಿ, ನಾವು ಫಸ್ಟ್ ಆಫ್ ಆಲು ನಾವು ಒಂದು ಕಾರ್ಪೊರೇಟರ್ ಆಗಿ ಇದು ಏನು ಸಮಸ್ಯೆ ಬೆಳೆಯಾಗದ ನನಗೆ ಸ್ವಲ್ಪ ಮಾಹಿತಿ ಐತಿ. ಆ ಜೊತೆಗೆ ಅವ್ರ ಕಡೆ ಹಿರಿಯರು ಕಾರ್ಪೊರೇಟರ್ಸ್ ಅದಾರ, ಅವ್ರ ಮೇಯರು ಅದಾರೋ ಮತ್ತು ಸಭಾ ನಾಯಕರು ಇದ್ದಾರೆ. ಅವರೆಲ್ಲ ಕಾನ್ಫಿಡೆನ್ಸ್ ತೊಗೊಂಡು ಉಳಿದಿದ್ದು 1 ವರ್ಷ, ಅದು ಒಂದು ಅಂದಾಗ ಒಂದು ನಮಗೆ ಅವಕಾಶ ಸಿಕ್ಕೈತಿ, ಎಲ್ಲ ಕಡೆ ಕೈ ಜೋಡಿಸೋಣ ಅಂತ ಹೇಳಿ ಅವ್ರಿಗೆಲ್ಲ ಕುಂತು ಮಾತಾಡಿ ಬಗೆಹರಿಸ್ತೀವಿ. ಸರ್, ಏನಂತಂದ್ರೆ ನಿಮ್ಮ ಪೀರಿಯಡ್ ಬಹು ಕಷ್ಟಕರವ. ಏನಂತಂದ್ರೆ ಎಲ್ಲ ಸಮಸ್ಯೆಗಳಿರ್ಬೋದು, ಬಜೆಟ್ ಪ್ರಾಬ್ಲಮ್ ಇರ್ಬೋದು, ಮುಂತಾದವು ಎಲ್ಲವೂ ತಮ್ಮ ಒಂದು ಆಡಳಿತ ಅವಧಿಯಲ್ಲೇ ಬಂದಿದೆ. ಸೊ ಅದನ್ನ ಸವಾಲಾಗಿ ಸ್ವೀಕರಿಸಿ ಹೇಗೆ ಮುಂದಿನ ಹೋರಾಟ ಹೆಂಗೆ ಇರ್ತೈತೆ ಸರ್? ಫಸ್ಟ್ ಆಫ್ ಆಲ್ ಈಗ ನಮ್ಮ ಸರ್ಕಾರ ಐತಿ, ಆದರೂ ನಮ್ಮ ಸರ್ಕಾರ ಕಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಡೆಲಿಗೇಷನ್ ತೊಗೊಂಡು ಹೋಗ್ತೀವಿ. ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಭಿವೃದ್ಧಿ ಮಾಡಬೇಕಂದ್ರು ನಾವು ಎಲ್ಲರೂ ಕೂಡಿ ಡೆಲಿಗೇಷನ್ ತೊಗೊಂಡೋಗಿ ನಮ್ಮ ಕಾರ್ಪೊರೇಷನ್ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ಗೆ
ಸ್ವಲ್ಪ ಫಂಡ್ ಕೊಡ್ರಿ. ಈಗ ಯಾರು ಲಾಸ್ಟ್ ಟೈಮ್ ಪೀರಿಯಡ್ನಾಗ ಯಾರು ಕೊಟ್ಟಿಲ್ಲ, ಈಗ ಒಂದು 100 ಕೋಟಿ ಕೊಟ್ಟರು ಒಂದಷ್ಟು ಭಾಳಷ್ಟು ಅನುಕೂಲ ಆಗ್ತದೆ. ಯಾಕಂದ್ರೆ ಇದು ಕೆಲವು ಜನರಲ್ ಫಂಡ್ ಅಂದ್ರೆ ಗುತ್ತಿದಾರ ಕೆಲಸ ಮಾಡುವಲ್ಲ ವಾರ್ಡ್ನಾಗ ಅಂತ ಪೆಂಡಿಂಗ್ ಭಾಳ ಅದಾವ. ಅದಕ್ಕೂ ನಾವು ಎಲ್ಲರಿಗೆ ಕಾನ್ಫಿಡೆಂಟ್ನಾಗ ತಗೊಂಡು ಬರೋ ದಿನಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ನಮ್ಗೆ ಭರವಸೆ ಇದೆ. ಸರಿ, ಏನಂತಂದ್ರೆ ಕೊನೆಯದ ಪ್ರಶ್ನೆ, ಎಲ್ಲರೂ ಒಮ್ಮತದಿಂದ ಮನಿಯಾರ್ ಇಲಿಯಾಸ್ ಅವ್ರನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಕೂರಿಸಿದ್ರು. ಸೊ ಅದಕ್ಕೆ ತಮಗೆ ಎಷ್ಟು ಖುಷಿ ಇದೆ? ಒಂದು ಹಿಂದುಳಿದ ವರ್ಗದವರಿಂದ ಬಂದು ತಮ್ಮ ಆಡಳಿತ ಮೂಲಕ ಗುರುತಿಸ್ಕೊಂಡವರು ಈಗ ವಿರೋಧ ಪಕ್ಷದ ನಾಯಕರ ಸೀಟಲ್ಲಿ ಕೂರ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ ಸರ್? ಸಲ ಫಸ್ಟ್ ನನ್ನ ಇದ್ರೊಳಗೆ ಜಾತಿ ಇಲ್ಲ, ನಾ ಎಲ್ಲ ಅಣ್ಣ ತಮ್ಮವರು. ನಮ್ಮ ಮೊದಲಿಂದ ಹುಟ್ಟಿದಾಗ ನಾವು ಸಣ್ಣಾಗಿದ್ದೆ, ನಾವು ಯಾವುದು ಥರ ಇರಲಿ ಎಲ್ಲರೂ ಅಣ್ಣ ತಮ್ಮ ಎಂದು ನಡ್ಕೊಂಡೇವೆ. ನಮ್ಮ ಗಣೇಶ್ ಪೇಟ್ನಾಗ ಲಾಸ್ಟ್ ನಮ್ಮ ಇಲೆಕ್ಷನ್ ಇದ್ದಾಗ ನಮ್ಮೆಲ್ಲ ಹಿಂದೂಗಳು 800 ಓಟ್ ಕೊಟ್ಟಾರ. ಎದ್ರ ಬಗ್ಗೆ ಕೊಟ್ಟಾರ? ಒಂದು ವಿಶ್ವಾಸದ ಮನುಷ್ಯ, ನಾವು ಅದಕ್ಕೆ ಅವ್ರ ಜಾತಿ ಇಲ್ಲ, ನನಗೆ ಜಾತಿ ಇಲ್ಲ ಅಂತ ಹೇಳಿ ಅವ್ರು ಭರವಸೆ ಇಟ್ಟು ನನಗೆ 800 ಓಟು ನಮ್ಮೆಲ್ಲ ಹಿಂದೂಗಳು ಕೊಟ್ಟಾರ ನನಗೆ. ಆ ಭರವಸೆಯಿಂದ ಒಮ್ಮತದಿಂದ ನಾವು ಎಲ್ಲರೂ ಕಾನ್ಫಿಡೆನ್ಸ್ ತಗೊಂಡು ಕೆಲಸ ಮಾಡಕತ್ತೀವಿ. ಮುಂದಿನ ದಿನಗಳಲ್ಲಿ ಅವರೆಲ್ಲ ಆಶೀರ್ವಾದ ಇರಲಿ ಅಂತ ಹೇಳಿ ನಮ್ಮ ಮುಂದಿನ ಮತ್ತೆ ಅಭಿವೃದ್ಧಿ ಕೆಲಸ ಮಾಡ್ತೀನಿ ನಮಗೆ ಭರವಸೆ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಪಬ್ಲಿಕ್ ಫೈಗೆ ಮನಿಯಾರ್ ಇಲಿಯಾಸ್ ಅವರ ಮೊದಲ ಸಂದರ್ಶನ ಹಾಗೂ ಮೊದಲ ಪ್ರಕ್ರಿಯೆ ಇದು. ತಮ್ಮ ಆಡಳಿತ ಮೂಲಕ, ಪಾರದರ್ಶಕ ಮೂಲಕ ನಾನು ಗುರುತಿಸ್ಕೊಳ್ತೀನಿ, ನನ್ನನ್ನು ನಂಬಿದಂತಹ ಜನಕ್ಕೆ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡ್ತೇವೆ ಅಂತ ಅವರ ಪ್ರತಿಕ್ರಿಯೆ. ಕ್ಯಾಮ್ರಾಮನ್ ಅಭಿಷೇಕ್ ಜೊತೆ ಶಶಿಕಾಂತ್, ಪಬ್ಲಿಕ್ ಫೈ ನ್ಯೂಸ್, ಹುಬ್ಬಳ್ಳಿ.